ರಾಜಕೀಯ ಪಕ್ಷಗಳಿಗೆ ನಾಯಕತ್ವ ಅನ್ನೋದು ತುಂಬಾನೇ ಮುಖ್ಯ. ಒಂದು ಪಾರ್ಟಿ ಎಷ್ಟು ಪ್ರಬಲವಾಗಿ ಬೆಳೆಯುತ್ತೆ ಅನ್ನೋದು ಆ ಪಕ್ಷದ ನಾಯಕತ್ವದ ಮೇಲೆ ಅವಲಂಬಿಸಿದೆ. ಒಂದು ಪಕ್ಷಕ್ಕೆ ಪ್ರಬಲವಾದ ನಾಯಕತ್ವವಿದ್ರೆ ಆ ರಾಜಕೀಯ ಪಕ್ಷ ಅತ್ಯಂತ ಪ್ರಬಲವಾಗಿ ಬೆಳೆಯುತ್ತೆ. ಒಂದ್ ವೇಳೆ ಪಕ್ಷಕ್ಕೆ ಸಮರ್ಥ ನಾಯಕನಿಲ್ಲ ಅಂತಾದ್ರೆ ಆ ಪಕ್ಷ ನಾವಿಕನಿಲ್ಲದ ದೋಣಿಯಂತಾಗುತ್ತೆ. ಇನ್ನು ಕೆಲವೊಮ್ಮೆ ಕೆಲವು ರಾಜಕೀಯ ಪಕ್ಷಗಳಿಗೆ ಹಠಾತ್ತನೆ ಸವಾಲುಗಳು ಎದುರಾಗುತ್ತವೆ. ಒಂದೊಮ್ಮೆ ಆ ಪಕ್ಷದ ಚುಕ್ಕಾಣಿ ಹಿಡಿದಿದ್ದ ನಾಯಕ ಹಠಾತ್ತನೆ ಕಾಲವಾದ್ರೆ ಅಂತಹ ಪಕ್ಷಕ್ಕೆ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತೆ. ಈಗ ಮಹಾರಾಷ್ಟ್ರದ ಒಂದು ರಾಜಕೀಯ ಪಕ್ಷಕ್ಕೂ ಸಹ ಅಂತಹುದೇ ಒಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಸದ್ಯ ನಾಯಕತ್ವದ ಕೊರತೆ ಎದುರಿಸುತ್ತಿರೋ ಪಕ್ಷವೇ ಅಜಿತ್ ಪವಾರ್ ನೇತೃತ್ವವಿದ್ದ ಎನ್ಸಿಪಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹಾಗೂ ಎನ್ಸಿಪಿಯ ಒಂದು ಬಣದ ನಾಯಕರಾಗಿದ್ದ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಬಾರಾಮತಿಯಲ್ಲಿ ನಡೆದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಬಾರಾಮತಿಯನ್ನ ಅನೇಕ ಬಾರಿ ಪ್ರತಿನಿಧಿಸಿದ್ದ ಅಜಿತ್ ಪವಾರ್ ತಮ್ಮ ರಾಜಕೀಯ ಕರ್ಮಭೂಮಿ ಬಾರಾಮತಿಯಲ್ಲೇ ತಮ್ಮ ಇಹಲೋಕ ಯಾತ್ರೆ ಮುಗಿಸಿದ್ದು ದುರಂತ. ಅಕಾಲಿಕ ಮರಣಕ್ಕೆ ತುತ್ತಾಗೋ ಮೂಲಕ ಮಹಾರಾಷ್ಟ್ರ ರಾಜಕೀಯದ ಅನಭಿಷಕ್ತ ದೊರೆಯ ಯುಗಾಂತ್ಯವಾಗಿದೆ. ಆ ಮೂಲಕ ಅಜಿತ್ ಪವಾರ್ರ ಎನ್ಸಿಪಿ ಬಣಕ್ಕೆ ನಾಯಕತ್ವದ ಪ್ರಶ್ನೆಯೂ ಎದುರಾಗಿದೆ. ಅಜಿತ್ ಪವಾರ್ ತಮ್ಮ ರೆಬೆಲ್ ರಾಜಕೀಯಕ್ಕೆ ಹೆಸರಾಗಿದ್ದ ನಾಯಕ. ಯಾವುದೇ ವಿಷಯವನ್ನೂ ಸಹ ಮುಚ್ಚು ಮರೆಯಿಲ್ಲದೆ ನೇರವಾಗಿ ಮಾತಾಡ್ತಿದ್ದ ಲೀಡರ್. ಎಲ್ಲ ಜನರ ಜೊತೆಯೂ ಕೂಡ ಮುಕ್ತವಾಗಿ ಬೆರೆತಿದ್ದ ಅಪರೂಪದ ರಾಜಕಾರಣಿ ಅಜಿತ್ ಪವಾರ್. ಅಜಿತ್ರ ಈ ಗುಣದ ಕಾರಣಕ್ಕೆ ಜನ ಅವರನ್ನ ದಾದಾ ಅಂತಲೇ ಪ್ರೀತಿಯಿಂದ ಕರೀತಿದ್ರು. ಅಜಿತ್ ಪವಾರ್ ನಾಯಕತ್ವದಲ್ಲಿ ಎನ್ಸಿಪಿಯ ಒಂದು ಬಣ ಸಂಘಟನಾತ್ಮಕವಾಗಿ ಬಲಿಷ್ಠವಾಗಿತ್ತು. ಮೊದಲು ತಮ್ಮ ಚಿಕ್ಕಪ್ಪ ಹಾಗೂ ರಾಜಕೀಯ ಗುರು ಶರದ್ ಪವಾರ್ ಜೊತೆಗೆ ಎನ್ಸಿಪಿಯಲ್ಲೇ ಇದ್ರು ಅಜಿತ್ ಪವಾರ್. ಆದ್ರೆ ಶರದ್ ಪವಾರ್ ಜೊತೆಗಿನ ಭಿನ್ನಾಭಿಪ್ರಾಯದ ಕಾರಣಕ್ಕೆ 2023ರಲ್ಲಿ ಶರದ್ ಪವಾರ್ರ ಎನ್ಸಿಪಿಯಿಂದ ಹೊರಬಂದ ಅಜಿತ್ ಪವಾರ್ ತಮ್ಮದೇ ಆದ ಎನ್ಸಿಪಿಯ ಬಣ ಕಟ್ಕೊಂಡ್ರು. ಈ ಬಣಕ್ಕೆ ಗಡಿಯಾರದ ಚಿಹ್ನೆ ನೀಡಲಾಯಿತು. ಬಳಿಕ ಬಿಜೆಪಿ ನೇತೃತ್ವದ ಮಹಾಯುತಿಯ ಭಾಗವಾದ ಅಜಿತ್ ಪವಾರ್ ನಂತರ ಮಹಾರಾಷ್ಟ್ರದ ಡಿಸಿಎಂ ಆದ್ರು. ಆ ಬಳಿಕ ನಡೆದ ಮಹಾರಾಷ್ಟ್ರದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಉತ್ತಮ ಸಾಧನೆ ಮಾಡಿದ ಅಜಿತ್ ಪವಾರ್ರ ಎನ್ಸಿಪಿ ಬಣ 41 ಸ್ಥಾನಗಳಲ್ಲಿ ಜಯಗಳಿಸಿತ್ತು. ಆದ್ರೀಗ ಅಜಿತ್ ಪವಾರ್ ದುರಂತ ಅಂತ್ಯ ಕಾಣೋ ಮೂಲಕ ಎನ್ಸಿಪಿಯ ಗಡಿಯಾರದ ಮುಳ್ಳುಗಳನ್ನ ತಿರುಗಿಸುವವರ್ಯಾರು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಜಿತ್ ಪವಾರ್ ದುರ್ಮರಣಕ್ಕೆ ತುತ್ತಾಗೋದ್ರೊಂದಿಗೆ ಎನ್ಸಿಪಿಯ ಒಂದು ಬಣ ಈಗ ಅನಾಥವಾಗಿದೆ. ಪಕ್ಷವನ್ನ ಮುನ್ನಡೆಸೋ ಸಮರ್ಥ ನಾಯಕನಿಗಾಗಿ ಉತ್ತರಾಧಿಕಾರಿಗಾಗಿ ಹುಡುಕಾಟ ಶುರುವಾಗಿದೆ. ಇದಕ್ಕಿರೋ ದೊಡ್ಡ ಅಡ್ಡಿ ಅಂದ್ರೆ ಎನ್ಸಿಪಿಯ ಅಜಿತ್ ಬಣದ ನೇತೃತ್ವ ವಹಿಸಿಕೊಳ್ಬೇಕಾದ ನಾಯಕ ಅಜಿತ್ ಪವಾರ್ರ ಸ್ಥಾನವನ್ನ ತುಂಬಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಅಜಿತ್ ಪವಾರ್ರಂತಹ ಚತುರಮತಿ ಅನುಭವಿ ರಾಜಕೀಯ ನಾಯಕ ಸದ್ಯ ಎನ್ಸಿಪಿಯ ಒಂದು ಬಣದಲ್ಲಿ ಯಾರೂ ಕೂಡ ಕಾಣಿಸ್ತಿಲ್ಲ. ಹಾಗಾಗಿ ಪಕ್ಷದ ಆಧಾರ ಸ್ತಂಭವೇ ಕುಸಿದಂತಾಗಿದ್ದು ಪಕ್ಷ ಅತಂತ್ರ ಸ್ಥಿತಿಗೆ ತಲುಪಿದೆ. ಹೀಗಾಗಿ ಪಕ್ಷದ 41 ಶಾಸಕರ ಗತಿ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಎನ್ಸಿಪಿ ರಾಜ್ಯಾಧ್ಯಕ್ಷ ಸುನೀಲ್ ದತ್ತಾತ್ರೇಯ ತತ್ಕರೆ ಹಾಗೂ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ಪ್ರಫುಲ್ ಪಟೇಲ್ ಅವರನ್ನ ಹೊರತುಪಡಿಸಿದ್ರೆ ಪಕ್ಷದ ಮುಂದಾಳತ್ವ ವಹಿಸಿಕೊಳ್ಳೋ ಸಮರ್ಥ ನಾಯಕರು ಸದ್ಯಕ್ಕೆ ಪಕ್ಷದಲ್ಲಿ ಯಾರೂ ಕಾಣ್ತಿಲ್ಲ ಎನ್ನಲಾಗ್ತಿದೆ. ಈ ನಡುವೆ ಅಜಿತ್ ಪವಾರ್ರ ಮಗ ಪಾರ್ಥ ಪವಾರ್ರ ಹೆಸರು ಕೂಡ ಕೇಳಿ ಬರ್ತಿದೆ. ಆದರೆ ಈ ಎಲ್ಲ ಹೆಸರುಗಳ ನಡುವೆ ಇನ್ನೊಂದು ಹೆಸರು ಪಕ್ಷದ ನಾಯಕತ್ವಕ್ಕಾಗಿ ಕೇಳಿ ಬರ್ತಿದೆ. ಆ ಹೆಸರೇ ದಿವಂಗತ ಅಜಿತ್ ಪವಾರ್ರ ಪತ್ನಿ ಸುನೇತ್ರಾ ಪವಾರ್ರದ್ದು. ಕೇವಲ ಅಜಿತ್ ಪವಾರ್ರ ಪತ್ನಿ ಅನ್ನೋ ಕಾರಣಕ್ಕೆ ಪಕ್ಷದ ನಾಯಕತ್ವಕ್ಕೆ ಸುನೇತ್ರಾರ ಹೆಸರು ಕೇಳಿ ಬರ್ತಿಲ್ಲ. ಸುನೇತ್ರಾ ಅವರಿಗೆ ರಾಜಕೀಯ ಹಿನ್ನೆಲೆ ಕೂಡ ಇದೆ. ರಾಜ್ಯಸಭಾ ಸದಸ್ಯೆಯಾಗಿರೋ ಸುನೇತ್ರಾ ರಾಜಕೀಯವಾಗಿ ಪ್ರಭಾವಿ ಕುಟುಂಬದ ಹಿನ್ನೆಲೆಯವರು. 1985ರಲ್ಲಿ ಅಜಿತ್ ಪವಾರ್ರನ್ನ ವಿವಾಹವಾದ ನಂತರವೂ ರಾಜಕೀಯ ಜಂಜಾಟದಿಂದ ದೂರವೇ ಉಳಿದಿದ್ರು ಸುನೇತ್ರಾ. ಆದರೆ ವಿದ್ಯಾ ಪ್ರತಿಷ್ಠಾನ್ ಟ್ರಸ್ಟಿಯಾಗಿ, ಸಾವಿತ್ರಿಬಾಯಿ ಫುಲೆ ಪುಣೆ ವಿವಿಯ ಸೆನೆಟ್ ಸದಸ್ಯೆಯಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ರು. ಜೊತೆಗೆ ಬಾರಾಮತಿ ಟೆಕ್ಸ್ಟೈಲ್ಸ್ ಕಂಪನಿಯ ಮುಖ್ಯಸ್ಥೆಯಾಗಿ ಮತ್ತು ಭಾರತ ಪರಿಸರ ವೇದಿಕೆಯ ಸಿಇಒ ಆಗೂ ಕೂಡ ಗಮನ ಸೆಳೆದಿದ್ದಾರೆ. ಸುನೇತ್ರಾರ ಹೆಸರು ರಾಜಕೀಯದಲ್ಲಿ ಚಾಲ್ತಿಗೆ ಬಂದಿದ್ದು 2024ರ ಲೋಕಸಭಾ ಚುನಾವಣೆಯ ವೇಳೆ. ಎನ್ಸಿಪಿ ಇಬ್ಬಾಗದ ನಂತರ ಶರದ್ ಪವಾರ್ರ ಪುತ್ರಿ ಸುಪ್ರಿಯಾ ಸುಳೆ ವಿರುದ್ಧ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಅಜಿತ್ ಪವಾರ್ ಬಣದ ಎನ್ಸಿಪಿಯಿಂದ ಸ್ಪರ್ಧಿಸಿ ಸೋಲನುಭವಿಸಿದ್ರು.
ಈಗ ಇದೇ ಸುನೇತ್ರಾರ ಹೆಸರು ಎನ್ಸಿಪಿಯ ಒಂದು ಬಣದ ನಾಯಕತ್ವ ಸ್ಥಾನಕ್ಕೆ ಕೇಳಿ ಬರ್ತಿದೆ. ಇದರ ಜೊತೆಗೆ ಅಜಿತ್ ಪವಾರ್ರ ಸೋದರ ಸಂಬಂಧಿ ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಹೆಸರು ಕೂಡ ಈ ಸ್ಥಾನಕ್ಕೆ ಕೇಳಿ ಬರ್ತಿದೆ. ಕಾರಣ ಇಬ್ಬಾಗವಾಗಿರೋ ಎನ್ಸಿಪಿ ಬಣಗಳು ಮತ್ತೆ ಒಂದಾಗುತ್ತವೆ ಅನ್ನೋ ವದಂತಿ ಕೂಡ ಕೆಲ ಸಮಯದಿಂದ ಮಹಾರಾಷ್ಟ್ರದಲ್ಲಿ ಕೇಳಿ ಬರ್ತಿದೆ. 2023ರ ಅಂತ್ಯದ ವೇಳೆಗೆ ಎನ್ಸಿಪಿ ಒಡೆದು ಇಬ್ಬಾಗವಾಗಿತ್ತು. ಆದರೆ ಇತ್ತೀಚೆಗೆ ಎನ್ಸಿಪಿಯ ಎರಡೂ ಬಣಗಳ ನಡುವಿನ ವೈಮನಸ್ಸು ಕಡಿಮೆಯಾಗಿದೆ. ಹಾಗಾಗಿ ಎರಡೂ ಬಣಗಳು ಶೀಘ್ರ ಒಂದಾಗುತ್ತವೆ ಅನ್ನೋ ಸುದ್ದಿ ಹರಿದಾಡಿತ್ತು. ಎನ್ಸಿಪಿಯ ಅಜಿತ್ ಪವಾರ್ ಶೀಘ್ರ ಇಂಡಿಯಾ ಒಕ್ಕೂಟಕ್ಕೆ ವಾಪಸ್ಸಾಗ್ತಾರೆ ಅನ್ನೋ ಮಾತನ್ನ ಉದ್ಧವ್ ಶಿವಸೇನಾ ಬಣದ ಸಂಜಯ್ ರಾವತ್ ಇತ್ತೀಚೆಗೆ ಆಡಿದ್ರು. ಹಾಗಾಗಿ ಈಗಲೂ ಕೂಡ ಆ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಎನ್ನಲಾಗ್ತಿದೆ. ಜೊತೆಗೆ ಇತ್ತೀಚೆಗೆ ಮುಗಿದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಿಂಪ್ರಿ ಚಿಂಚ್ವಾಡ್ ಪುರಸಭಾ ಎಲೆಕ್ಷನ್ನಲ್ಲಿ ಅಜಿತ್ ಬಣದ ಎನ್ಸಿಪಿ ಹಾಗೂ ಶರದ್ ಬಣದ ಎನ್ಸಿಪಿ ಎರಡೂ ಕೂಡ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸಿದ್ವು. ಹೀಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷದ ಎರಡೂ ಬಣಗಳು ಒಂದಾಗಬಹುದು ಅನ್ನೋ ಮಾತುಗಳಿವೆ. ಇವೆಲ್ಲದರ ನಡುವೆ ಅಜಿತ್ ಪವಾರ್ ಜತೆಗಿದ್ದ 41 ಶಾಸಕರು ಶರದ್ ಪವಾರ್ ಕಡೆಗೆ ವಾಲದಂತೆ ನೋಡ್ಕೊಳ್ಳೋ ಸವಾಲು ಕೂಡ ಸಿಎಂ ದೇವೇಂದ್ರ ಫಡ್ನವೀಸ್ ಮುಂದಿದೆ. ಎನ್ಸಿಪಿ ನಾಯಕ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿರೋದ್ರಿಂದ ಅಜಿತ್ರ ಎನ್ಸಿಪಿ ಬಣದ ಶಾಸಕರು ಅತಂತ್ರರಾಗಿದ್ದಾರೆ. ಹಾಗಾಗಿ ಸ್ವಲ್ಪ ಎಡವಟ್ಟಾದರೂ ಈ ಶಾಸಕರನ್ನ ಶರದ್ ಪವಾರ್ ತಮ್ಮತ್ತ ಸೆಳೀತಾರೆ. ಜೊತೆಗೆ ಉದ್ಧವ್ರ ಶಿವಸೇನೆ ಕೂಡ ಈ ಶಾಸಕರನ್ನ ತಮ್ಮತ್ತ ಸೆಳೆಯೋ ಯತ್ನ ಮಾಡಬಹುದು. ಹಾಗಾಗಿ ಈ 41 ಶಾಸಕರನ್ನ ಮಹಾಯುತಿ ಒಕ್ಕೂಟದಲ್ಲೇ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಸಿಎಂ ದೇವೇಂದ್ರ ಫಡ್ನವೀಸ್ ಮುಂದಿದೆ. ಹೀಗಾಗಿ ಫಡ್ನವೀಸ್ ಈ ಕುರಿತು ರಣತಂತ್ರ ಹೆಣಿತಿದ್ದಾರೆ ಎನ್ನಲಾಗ್ತಿದೆ. ಇದು ಯಶಸ್ವಿಯಾದ್ರೆ ಅಜಿತ್ ಪವಾರ್ರ ಎನ್ಸಿಪಿ ಬಣದ ಶಾಸಕರು ಬಿಜೆಪಿ ಅಥವಾ ಏಕನಾಥ್ ಶಿಂದೆಯ ಶಿವಸೇನೆಯನ್ನ ಸೇರಬಹುದು. ಹಾಗಾಗಿ ಮಹಾರಾಷ್ಟ್ರದ ಮುಂದಿನ ಬೆಳವಣಿಗೆಗಳ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ.